ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿನ್ನಡೆಯಿಂದ ಹೊಂದಿದ್ದು, ಪ್ರಚಾರದಲ್ಲಿ ಮುನ್ನಡೆಯನ್ನ ಗಳಿಸಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯ ಆಡಳಿತದ ಬಗ್ಗೆ ಲೇವಡಿ ಮಾಡಿದರು. ಗೋಣಿಕೊಪ್ಪ ದುರ್ಗಾಬಾಜಿ ಸಭಾಂಗಣದಲ್ಲಿ ನಡೆದ ವಿರಾಜಪೇಟೆ ಮಂಡಲ ಸಂಘಟನಾತ್ಮಕ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ 20 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಕೊಡಗು ಅಭಿವೃದ್ಧಿಯನ್ನ, ಸಮೃದ್ಧಿಯನ್ನ ಕಂಡಿದೆ. ಗ್ರಾಮೀಣ ಪ್ರದೇಶದ ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಇಂದು ಶಾಸಕರು ಓಡಾಡುವ ಗ್ರಾಮೀಣ ಭಾಗಗಳ ರಸ್ತೆಗಳನ್ನು ಬಿಜೆಪಿ ಅವಧಿಯಲ್ಲಿ ನಿರ್ಮಿಸಿದ್ದಾಗಿದೆ. 90% ಭಾಗಾಂಶ ರಸ್ತೆ ಅಭಿವೃದ್ಧಿಗಳು ಕಂಡಿದೆ. ಉಳಿದ 10% ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತಾ ಇರುವ ಕಾಂಗ್ರೆಸ್ಸಿನ ಶಾಸಕರು ಪ್ರಚಾರದ ಅಬ್ಬರದಲ್ಲಿ ತೇಲ್ತಾ ಇದ್ದಾರೆಂದು ನುಡಿದರು. ನಿನ್ನೆ ಸೋಮಾರಪೇಟೆ ಮತ್ತು ಮಡಿಕೇರಿಯಲ್ಲಿ ಸಭೆಯಾಗಿದೆ. ಅಲ್ಲಿಯೂ ಕೆಲವು ಭಾಗದಲ್ಲಿ ಒಂದಷ್ಟು ಪ್ರತಿ ಪಂಚಾಯಿತಿಗೆ ವಾಹನಗಳಲ್ಲಿ ಭೇಟಿ ನೀಡಿ ನಂತರ ಒಂದಿನ 10-15 ಕಿಲೋಮೀಟರ್ ಏನು ಕೇಂದ್ರ ಇರ್ತಾರೆ, ತಾಲೂಕು ಕೇಂದ್ರ, ಅಲ್ಲಿಗೆ ಪಾದಯಾತ್ರೆ ಮಾಡೋ ಮುಖಾಂತರ ಒಂದು ಬಹಿರಂಗ ಪ್ರತಿಭಟನಾ ಸಭೆ ಮಾಡುವ ರೀತಿಯಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಅಂತಿಮ ತೀರ್ಮಾನವನ್ನು ಮತ್ತೆ ಮಂಡಲದ ಪ್ರಮುಖರು ಮಾಡುವಂಥದ್ದು ಆಗ್ತದೆ. ಇಲ್ಲಿಯೂ ಆ ಯೋಜನೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದೆರಡು ಕಾರ್ಯಕ್ರಮಗಳಿದೆ. ಒಂದು, ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರ್ಬೋದು, ಪ್ರಧಾನ ಕಾರ್ಯದರ್ಶಿ ನೆಲ್ಲಿರ ಚಲನ್ ಮಾತನಾಡಿ, ಪಕ್ಷ ಸಂಘಟನೆಯಿಂದ ಮತ್ತಷ್ಟು ಸದೃಢವಾಗಬೇಕಿದೆ. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರೆಡೆಗೆ ತಲುಪಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಬಲಿಷ್ಠತೆಯಿಂದ ಕಾಣಬೇಕಾಗಿದೆ ಎಂದರು. ವಿರಾಜಪೇಟೆ ಮಂಡಲ ಅಧ್ಯಕ್ಷ ಮಾಚಿಮಂಡ ಸುವೀನ್ ಗಣಪತಿ, ಬಿಜೆಪಿ ಉಪಾಧ್ಯಕ್ಷ ಕುಂಜಂಗಡ ಅರುಣ್ ಭೀಮಯ್ಯ, ಸಹಕಾರ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಪಟ್ರಪಂಡ ರಘುನಾಣಯ್ಯ, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಪರಮೇಶ್ವರ, ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಕಾವ್ಯ ಮಧು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.